ಎಲ್ಲರೂ ಹೇಗಿದ್ದೀರಿ? ಎಲ್ಲರೂ ತುಂಬ ಚೆನ್ನಾಗಿದ್ದೀರಿ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಒಂದು ಸೂಪರ್ ಆಗಿರೋ ಮನೆಯಲ್ಲೇ ನಾವು ತಯಾರು ಮಾಡ್ಕೋಬಹುದಾದ ಸೂಪರ್ ಆದ ಹೇರ್ ಗ್ರೋತ್ ಮಾಸ್ಕ್ನ ನಿಮಗೆ ನಾನು ಇವತ್ತು ತಿಳಿಸ್ಕೊಡ್ತೀನಿ. ಇವತ್ತಿನ ವಿಡಿಯೋ ನಿಮಗೆ ತುಂಬ ಇಷ್ಟ ಆಗುತ್ತೆ ಅಂತ ಭಾವಿಸಿದ್ದೀನಿ. ಈ ವಿಡಿಯೋನ ಎಂಡ್ವರೆಗೂ ನೋಡೋದನ್ನು ಮಾತ್ರ ಮಿಸ್ ಮಾಡೋಕ್ಕೆ ಹೋಗಬೇಡಿ, ಅಂದರೆ ನಿಮಗೆ ಪೂರ್ತಿಯಾಗಿ ಆ ರೆಮಿಡಿ ಬಗ್ಗೆ ನಿಮಗೆ ತಿಳ್ಕೊತೀರಾ. ಇದಕ್ಕೆ ಮೇನ್ ಆಗಿ ಬೇಕಾಗಿರೋದು ಅಲೋವೆರಾ ಜೆಲ್ ಎಲ್ಲರ ಮನೆಯಲ್ಲೂ ಇದ್ದೇ ಇರುತ್ತೆ, ಮತ್ತು ಪ್ಲ್ಯಾಂಟ್ ಹತ್ರ ಎಲ್ಲರ ಮನೆಯಲ್ಲೂ ನೀವು ಹಾಕೇ ಇರ್ತೀರಾ. ಇದನ್ನು ಚೆನ್ನಾಗಿ ನೀಟಾಗಿ ನೀವು ನಿಮ್ಮ ಕೂದಲು ಎಷ್ಟು ಲೆಂತ್ ಇದೆಯೋ ಅಷ್ಟು ಅಲೋವೆರಾ ಪ್ಲ್ಯಾಂಟ್ದು ಒಂದು ಲೀಫ್ನ ಕಟ್ ಮಾಡ್ಕೊಂಬಂದ್ಬಿಟ್ಟು ನೀಟಾಗಿ ಇದನ್ನು ಕ್ಲೀನ್ ಮಾಡ್ಕೊಳ್ಳಿ. ನೀರಲ್ಲಿ ನೀಟಾಗಿ ಆದಷ್ಟು ತೊಳ್ಕೊಳ್ಳಿ. ಹೊರಗಡೆ ಇರೋದ್ರಿಂದ ಡಸ್ಟ್ ಪಾರ್ಟಿಕಲ್ ಅದೆಲ್ಲ ತುಂಬ ಕೂತಿರುತ್ತೆ ಅದರ ಮೇಲೆ. ಇವಾಗ ಚೆನ್ನಾಗಿ ನಾನು ತೊಳ್ಕೊಂಡಿದ್ದೀನಿ. ಇವಾಗ ಇದನ್ನು ಮುಳ್ಳುಗಳೆಲ್ಲ ಸಪ್ರೇಟಾಗಿ ನಾವು ತಕ್ಕೋಬೇಕು. ಇವಾಗ ನಾನು ನೀಟಾಗಿ ಸೈಡಲ್ಲಿರೋ ಮುಳ್ಳುಗಳನ್ನು ನೀಟಾಗಿ ನಾನು ತಕ್ಕೋತಾ ಇದ್ದೀನಿ. ಆ ಎಲ್ಲೋ ಪಾರ್ಟ್ ಇರುತ್ತಲ್ವ, ಎಲ್ಲೋ ಆ ಥರ ಜೆಲ್ ಬರ್ತಿರ್ತಲ್ಲ, ಅದು ನೀಟಾಗಿ ತೊಳ್ಕೊಬೇಕು ನಾವು. ಆ ಜೆಲ್ನ ನಾವು ಯೂಸ್ ಮಾಡಬಾರ್ದು, ಅದು ಕೆಮಿಕಲ್ ಜಾಸ್ತಿ ಇರುತ್ತೆ ಅದರಲ್ಲಿ. ನೋಡಿ, ಈ ಥರ ನೀಟಾಗಿ ನೀವು ನಿಮ್ಮ ಅಲೋವೆರಾ ಜೆಲ್ದು ಎಲ್ಲ ಮುಳ್ಳುಗಳನ್ನು ಆದಷ್ಟು ಚೆನ್ನಾಗಿ ತೊಕ್ಕೊಂಬಿಟ್ಟು ಹಿಂದ್ಗಡೆ ಪಾರ್ಟ್ನ ಕಟ್ ಮಾಡ್ಕೊಳ್ಳಿ. ಕಟ್ ಮಾಡಿಕೊಂಡು ನೀವು ಅಲೋವೆರಾ ಜೆಲ್ನ ನೀಟಾಗಿ ತಕ್ಕೊಳ್ಳಿ. ಫಸ್ಟು ನೋಡಿ, ನಾನು ಇವಾಗ ನೀಟಾಗಿ ಎಲ್ಲ ಜೆಲ್ನು ಕೂಡ ನೀಟಾಗಿ ತಕ್ಕೋತಾ ಇದ್ದೀನಿ. ಸ್ವಲ್ಪ ಜೆಲ್ನು ಕೂಡ ನಾನು ವೇಸ್ಟ್ ಮಾಡೋದಿಲ್ಲ. ಅಲೋವೆರಾ ಜೆಲ್ ತುಂಬ ಅಂದರೆ ತುಂಬ ಉಪಯೋಗ ಇದೆ ಅಂತ ಹೇಳಬಹುದು. ಈ ಜೆಲ್ ನಮಗೆ ಹಸಿಯಾಗಿ ಕೂಡ ತಿಂತಾರೆ, ಇದನ್ನು ನುಂಗ್ತಾರೆ. ಬೆಳಗ್ಗೆ ಎದ್ದ ತಕ್ಷಣ ಖಾಲಿ ಹೊಟ್ಟೆಯಲ್ಲಿ ಇದನ್ನು ನುಂಗ್ತಾರೆ. ತುಂಬ ಅಂದರೆ ತುಂಬ ಒಳ್ಳೆಯದು ಆರೋಗ್ಯಕ್ಕೆ. ಬೆಳಗ್ಗೆ ಎದ್ದ ತಕ್ಷಣ ಇದನ್ನು ಬ್ರಷ್ ಮಾಡಿಬಿಟ್ಟು ಒಂದು ಪೀಸ್ ಅಷ್ಟು ನುಂಗೋದ್ರಿಂದ ನಮ್ಮ ಆರೋಗ್ಯ ತುಂಬ ಅಂದರೆ ತುಂಬ ಸುಧಾರಣೆ ಆಗುತ್ತೆ ಅಂತ ಹೇಳಬಹುದು. ಇವಾಗ ನಾನು ಎಲ್ಲ ಜೆಲ್ ತಕ್ಕೊಂಬಿಟ್ಟು ನೀಟಾಗಿ ಇದನ್ನು ಗ್ರೈಂಡರಲ್ಲಿ ಗ್ರೈಂಡ್ ಮಾಡ್ಕೊಂಡಿದ್ದೀನಿ. ನೋಡಿ, ಈ ಥರ ಕಾಣುತ್ತೆ. ಅದು ಗ್ರೈಂಡರಲ್ಲಿ ಗ್ರೈಂಡ್ ಮಾಡ್ಕೊಂಡು ಆದಮೇಲೆ ಇದಕ್ಕೆ ಇವಾಗ ನಾನು ಸ್ವಲ್ಪ, ನೀವು ಯಾವ ಆಯಿಲ್ನ ನಿಮ್ಮ ತಲೆ ಕೂದಲಿಗೆ ಅಪ್ಲೈ ಮಾಡ್ತೀರೋ ಆ ಆಯಿಲ್ನ ಇದಕ್ಕೆ ಸ್ವಲ್ಪ ಸೇರಿಸ್ಕೊಳ್ಳಿ. ನಾನು ಕೊಕೊನಟ್ ಆಯಿಲ್ನ ಸೇರಿಸ್ಕೊತಾ ಇದ್ದೀನಿ. ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೀಟಾಗಿ ಮಿಕ್ಸ್ ಮಾಡಿಕೊಂಡು ಇವಾಗ ನಮ್ಮ ಕೂದಲಿಗೆ ಅಪ್ಲೈ ಮಾಡೋಣ ಬನ್ನಿ. ಲೇಟ್ ಮಾಡೋದು ಬೇಡ, ಅದನ್ನು ಕೂಡ ನಿಮಗೆ ನೀಟಾಗಿ ನಾನು ತಿಳಿಸ್ಕೊಡ್ತೀನಿ. ನೀವು ನಿಮ್ಮ ಕೂದಲಿಗೆ ಯಾವುದೇ ಒಂದು ಮಾಸ್ಕ್ ಆಗಲಿ, ಸಿರಮ್ ಆಗಲಿ, ಮತ್ತು ನೀವು ಶಾಂಪುಗಳನ್ನಾಗಲಿ ಯೂಸ್ ಮಾಡೋದಕ್ಕಿಂತ ಮುಂಚೆ ನಿಮ್ಮ ಕೂದಲನ್ನು ಚೆನ್ನಾಗಿ ಸಿಕ್ಕನ್ನು ಬಿಡಿಸ್ಕೊಳ್ಳಿ. ಇದರಿಂದ ನೀವು ಅರ್ಧದಷ್ಟು ಕೆಲಸನ ಮುಗಿಸ್ದಂಗೆ ಲೆಕ್ಕ. ಯಾಕಪ್ಪ ಹೀಗೆ ಹೇಳ್ತಾ ಇದ್ದೀನಿ ಅಂತಂದರೆ, ನಿಮ್ಮ ಹೇರ್ ಫಾಲ್ ನೀವು ಇದೇ ರೀತಿಯಾಗಿ ಕಮ್ಮಿ ಮಾಡ್ಕೋಬಹುದು. ನಿಮ್ಮ ಹೇರ್ನ ನೀವು ಯಾವುದೇ ಸಿರಮ್ ಅಪ್ಲೈ ಮಾಡೋದಕ್ಕಿಂತ ಮುಂಚೆ, ಮಾಸ್ಕ್ ಅಪ್ಲೈ ಮಾಡೋದಕ್ಕಿಂತ ಮುಂಚೆ ನೀಟಾಗಿ ನಿಮ್ಮ ಕೂದಲೆಲ್ಲ ಸಿಕ್ಕನ್ನ ನೀಟಾಗಿ ಬಿಡಿಸ್ಕೊಳ್ಳಿ. ಈ ಥರ ಅಗಲವಾಗಿರೋ ಬಾಚಣಿಕೆನ ತೊಗೊಂಡ್ಬಿಟ್ಟು ನೀಟಾಗಿ ನಿಮ್ಮ ಕೂದಲು ಸಿಕ್ಕುಗಳನ್ನೆಲ್ಲ ನೀಟಾಗಿ ಬಿಡಿಸ್ಕೊಳ್ಳಿ. ಆದಷ್ಟು ಎಷ್ಟು ನೀಟಾಗಿ ನೀವು ಬಿಡಿಸ್ತೀರೋ ಅಷ್ಟು ಹೇರ್ ಫಾಲ್ ನಿಮ್ಮದು ಕಮ್ಮಿ ಆಗುತ್ತೆ. ನೋಡಿ, ನಾನು ನೀಟಾಗಿ ಎಲ್ಲ ಕೂದಲನ್ನು ಸಿಕ್ಕನು ಕೂಡ ಕೆಳಗಿಂದಾನೇ ಬಿಡಿಸ್ತಾ ಬರ್ತಾ ಇದ್ದೀನಿ. ಕೆಳಗಿಂದ ನೀವು ಆದಷ್ಟು ನೀಟಾಗಿ ನಿಮ್ಮ ಹೇರ್ ಕೂದಲುಗಳನ್ನು ಬಿಡಿಸ್ಕೋತಾ ಬನ್ನಿ. ಸಿಕ್ಕನ್ನು ನಾನು ಇವಾಗ ನನ್ನ ಕೂದಲು ಸಿಕ್ಕನ್ನೆಲ್ಲ ಬಿಡಿಸ್ತಾ ಇದ್ದೀನಿ. ನಾನು ಇದನ್ನು ಚಿಕ್ಕ ವಯಸ್ಸಿನಿಂದ ಯೂಸ್ ಮಾಡ್ತಾ ಬರ್ತಾ ಇದ್ದೀನಿ. ಅಲೋವೆರಾ ಜೆಲ್ ತುಂಬ ಅಂದರೆ ತುಂಬ ಹೆಲ್ತಿಗೆ ಒಳ್ಳೆಯದು. ಆರಾಮಾಗಿ ಎಲ್ಲ ಕಡೆ ಸಿಗುತ್ತೆ. ಯಾವುದೇ ದುಡ್ಡು ಹಾಕೋದು ಬೇಡ, ಯಾವುದೇ ಖರ್ಚು ಮಾಡೋದು ಬೇಡ. ಸಿಟಿಯಲ್ಲಿ ಇರೋರಿಗೆ ಪ್ಲ್ಯಾಂಟ್ ಹಾಕ್ಕೊಂಡಿರ್ತಾರೆ, ಅವ್ರಿಗೂ ಏನೂ ಕಷ್ಟ ಇಲ್ಲ. ಎಲ್ಲರ ಮನೆಯಲ್ಲಿ ಇದು ಇದ್ದೇ ಇರುತ್ತೆ. ಇದರ ಉಪಯೋಗನೂ ತುಂಬ ಅಂದರೆ ತುಂಬ ಜಾಸ್ತಿ. ನಿಮ್ಮ ಕೂದಲನ್ನ ಉದ್ದ ಮಾಡೋದಕ್ಕೆ ಇದು ಸಹಾಯ ಮಾಡುತ್ತೆ. ನಿಮ್ಮ ಹೇರಲ್ಲಿ ಡ್ಯಾಂಡ್ರಫ್ ಇದ್ದರೆ ಮತ್ತು ಏನಾದ್ರು ಡರ್ಟ್ ಪಾರ್ಟಿಕಲ್ಸ್ ಇದ್ದರೆ ಅದನ್ನು ತೆಗೆದು ಹಾಕಲಿಕ್ಕೆ ಇದು ಹೆಲ್ಪ್ ಮಾಡುತ್ತೆ. ಮತ್ತು ನಿಮ್ಮ ಹೇರ್ ಗ್ರೋತ್ನ ಪ್ರಮೋಟ್ ಮಾಡಲಿಕ್ಕೂ ಕೂಡ ಇದು ಹೆಲ್ಪ್ ಮಾಡುತ್ತೆ. ಮತ್ತು ಇದು ನಿಮ್ಮ ಕೂದಲನ್ನು ಸಾಫ್ಟ್ ಸಿಲ್ಕಿ ಆಗಲಿ ಮಾಡಲಿಕ್ಕೂ ಕೂಡ ಈ ಅಲೋವೆರಾ ತುಂಬ ಅಂದರೆ ತುಂಬ ಹೆಲ್ಪ್ ಮಾಡುತ್ತೆ. ಅಲೋವೆರಾನ ನೀವು ರೆಗ್ಯುಲರ್ ಆಗಿ ಅಥವಾ ವಾರಕ್ಕೆ 2-3 ಸಾರಿ ಯೂಸ್ ಮಾಡ್ತಾ ಬನ್ನಿ. ನಿಮಗೆ ರಿಸಲ್ಟು ತಾನೇ ಗೊತ್ತಾಗಲಿಕ್ಕೆ ಸಾಧ್ಯವಾಗುತ್ತೆ. ಅಲೋವೆರಾ ಜೆಲ್ ಆಲ್ಮೋಸ್ಟ್ ಎಲ್ಲರೂ ಯೂಸ್ ಮಾಡ್ತಾನೆ ಇರ್ತಾರೆ. ಫೇಸಿಗೆ ಯೂಸ್ ಮಾಡ್ತಾರೆ, ಸ್ಕಿನ್ಗೆ ಯೂಸ್ ಮಾಡ್ತಾರೆ, ಮತ್ತು
ತಲೆ ಕೂದಲಿಗೂ ಕೂಡ ಯೂಸ್ ಮಾಡ್ತಾನೆ ಬರ್ತಾರೆ. ನೋಡಿ ಇವಾಗ ನಾನು ಆ ಜೆಲ್ನ ಇವಾಗ ನಮ್ಮ ಹೇರ್ಗೆ ಚೆನ್ನಾಗಿ ಅಪ್ಲೈ ಮಾಡ್ತಾ ಬನ್ನಿ. ನೀವು ತಲೆ ನತ್ತಿಯಿಂದ ನೀಟಾಗಿ ಅದನ್ನು ಅಪ್ಲೈ ಮಾಡ್ತಾ ಬನ್ನಿ. ಅಪ್ಲೈ ಮಾಡುವಾಗ ಗೊತ್ತಾಗುತ್ತೆ, ಯಾರು ಹೀಟ್ ಇರ್ತಾರೋ ಅವರಿಗೆ ತುಂಬ ಅಂದರೆ ತುಂಬ ಒಳ್ಳೆಯದು. ಇದು ತಂಪುಕಾರಿಯಾಗಿ ಕೂಡ ಸಹಾಯನ ಮಾಡುತ್ತೆ ಅಂತ ಹೇಳಬಹುದು. ಇದು ಒಂದು ತಂಪಾಗಿರೋ ಫೀಲ್ನು ಕೂಡ ಕೊಡುತ್ತೆ. ಅದು ಹಚ್ಚುವಾಗ ಒಂಥರ ನಮಗೆ ಮನಸ್ಸಿಗೆ ಖುಷಿ ಅನಿಸುತ್ತೆ. ಇದನ್ನು ಜೆಲ್ ಹಚ್ಚುವಾಗ ನಮಗೆ ಒಂಥರ ತಣ್ಣಗೆ ಒಂಥರ ಫೀಲ್ ಕೊಡುತ್ತೆ. ಅದು ಕೂಡ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು. ನೋಡಿ ಇವಾಗ ನೀಟಾಗಿ ನಾನು ತಲೆ ಕೂದಲಿಗೆಲ್ಲ ನೀಟಾಗಿ ಅದನ್ನು ಅಪ್ಲೈ ಮಾಡ್ತಾ ಇದ್ದೀನಿ. ಎಲ್ಲರೂ ನೀಟಾಗಿ ಅಪ್ಲೈ ಮಾಡಿದ್ಮೇಲೆ ಸಿಗ್ತೀನಿ. ಅಲ್ಲಿವರೆಗೂ ವಿಡಿಯೋ ನೋಡ್ಕೊಂಡ್ಬಿಟ್ಟು ಇವಾಗ ನಾನು ತಲೆ ಪೂರ್ತಿಯಾಗಿ ನಾನು ಈ ಜೆಲ್ನ ಅಪ್ಲೈ ಮಾಡಿದ್ದೀನಿ. ಇವಾಗ ನಾವು ಚೆನ್ನಾಗಿ ನಮ್ಮ ಹೆಡ್ಗೆ ಮಸಾಜ್ ಕೊಡಬೇಕು. ಮಸಾಜ್ ಕೊಡೋದ್ರಿಂದ ಏನಪ್ಪ ಆಗುತ್ತೆ ಅಂತಂದರೆ ನಮ್ಮ ಕೂದಲು ನಾವು ಹಾಕಿರ್ತೀವಲ್ಲ ಮಾಸ್ಕ್ ಆಗಲಿ ಏನೇ ಆಗಲಿ ಅದು ಹೀರ್ಕೊಳ್ಳಿಕ್ಕೆ ಇದು ಮಸಾಜು ತುಂಬ ಅಂದರೆ ತುಂಬ ಹೆಲ್ಪ್ ಮಾಡುತ್ತೆ. ನೀಟಾಗಿ ನೀವು ಅಪ್ಲೈ ಮಾಡಿದ ಮೇಲೆ 5-10 ನಿಮಿಷಗಳ ಕಾಲ ನೀಟಾಗಿ ನಿಮ್ಮ ಹೆಡ್ನ ಮಸಾಜ್ ಮಾಡ್ಕೊಳ್ಳಿ. ಇದರಿಂದ ನಿಮ್ಮ ಹೇರ್ ಗ್ರೋತ್ ಕೂಡ ಇಂಪ್ರೂವ್ ಆಗಲಿಕ್ಕೆ ಮತ್ತು ಬೆಳೀಲಿಕ್ಕೆ ಥಿಕ್ಕಾಗಲಿಕ್ಕೆ ಕೂಡ ಇದು ಹೆಲ್ಪ್ ಮಾಡುತ್ತೆ ಮಸಾಜ್ ಅಂತ ಹೇಳಬಹುದು. ನೀವು ದಿನಕ್ಕೆ ತಲೆ ಬಾಚ್ಕೊಳ್ಳುವಾಗ ಇದನ್ನು 1-2 ನಿಮಿಷಗಳ ಕಾಲ ಇದನ್ನು ನೀವು ಹೆಡ್ನ ಮಸಾಜ್ ಮಾಡ್ಕೊಳ್ಳಿ ಚೆನ್ನಾಗಿ. ಇದರಿಂದ ನಿಮ್ಮ ಹೇರ್ ಗ್ರೋತ್ ತುಂಬ ಅಂದರೆ ತುಂಬ ಚೆನ್ನಾಗಿ ಬೆಳೀಲಿಕ್ಕೆ ಇದು ಮಸಾಜ್ ತುಂಬ ಹೆಲ್ಪ್ ಮಾಡುತ್ತೆ. ನಾನು ಅಷ್ಟೇ ಯಾವಾಗ್ಲೂ ತಲೆ ಬಾಚೋಕ್ಕಿಂತ ಮುಂಚೆ 5 ನಿಮಿಷ ಅಥವಾ 2 ನಿಮಿಷಗಳ ಕಾಲ ನಾನು ಹೆಡ್ಗೆ ಚೆನ್ನಾಗಿ ಮಸಾಜ್ ಕೊಡ್ತೀನಿ. ಮಸಾಜ್ ಕೊಟ್ಟಾದಮೇಲೆ ತಲೆ ಬಾಚ್ಕೋತೀನಿ. ನೋಡಿ ಇವಾಗ ಚೆನ್ನಾಗಿ ಮಸಾಜ್ ಮಾಡ್ಕೋತಾ ಇದ್ದೀನಿ. ಮಸಾಜ್ ಮಾಡ್ಕೊಂಡಾದಮೇಲೆ ನೀವು ತಲೆ ಸ್ನಾನನ ಮಾಡ್ಕೊಳ್ಳಿ 30 ನಿಮಿಷಗಳ ಕಾಲ ಅಥವಾ 1 ಅವರ್ ಬಿಟ್ಬಿಟ್ಟು. ನಾನು ಇವಾಗ ತಲೆ ಸ್ನಾನ ಮಾಡಿದ ಮೇಲೆ ಸಿಗ್ತೀನಿ. ಯಾವ ರೀತಿಯಾಗಿ ನನ್ನ ಕೂದಲಾಗುತ್ತೆ ಅನ್ನೋದನ್ನ ನೀವು ನೋಡಬಹುದು. ನೋಡಿ ಇವಾಗ ನನ್ನ ಕೂದಲು ಎಷ್ಟು ಶೈನಿಯಾಗಿ ಎಷ್ಟು ಥಿಕ್ಕಾಗಿ ಎಷ್ಟು ಚೆನ್ನಾಗಾಗಿದೆ ಅಂತ. ನೀವು ಈ ರೆಮಿಡಿನ ಮನೆಯಲ್ಲಿ ಟ್ರೈ ಮಾಡಿ ರಿಸಲ್ಟ್ ಯಾವ ರೀತಿಯಾಗಿ ಬರುತ್ತೆ ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡೋದನ್ನು ಮಾತ್ರ ಮಿಸ್ ಮಾಡಬೇಡಿ. ಇದನ್ನು ನೀವು ವಾರಕ್ಕೆ 1 ಸಾರಿ 2 ಸಾರಿ 3 ಸಾರಿ ನಿಮ್ಗೆ ಎಷ್ಟು ಸಾರಿ ನೀವು ತಲೆ ಸ್ನಾನ ಮಾಡ್ತೀರೋ ಅದಕ್ಕಿಂತ ಮುಂಚೆ ಇದನ್ನು ಅಪ್ಲೈ ಮಾಡಿಬಿಟ್ಟು 1 ಗಂಟೆ ಅರ್ಧ ಗಂಟೆ ಬಿಟ್ಬಿಟ್ಟು ನೀವು ತಲೆ ಸ್ನಾನ ಮಾಡ್ಕೊಳ್ಳಿ. ಚೆನ್ನಾಗಿ ಮೈಲ್ಡ್ ಆಗಿರೋ ಮತ್ತು ಕೆಮಿಕಲ್ ಫ್ರೀ ಇರೋ ಶಾಂಪುಗಳನ್ನು ಬಳಸಿದರೆ ಉತ್ತಮ ಅಂತ ಹೇಳಬಹುದು. ಇವತ್ತಿನ ವಿಡಿಯೋ ನಿಮಗೆ ತುಂಬ ಅಂದರೆ ತುಂಬ ಇಷ್ಟ ಆಗಿರುತ್ತೆ ಅಂತ ಭಾವಿಸಿದ್ದೀನಿ. ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆದರೆ